ಶಿವಣ್ಣ ಬಗ್ಗೆ ಅವಹೇಳನವಾಗಿ ಮನು ಮಾತನಾಡಿದ್ರು. ಆ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಡೇನೂರು ಮನು ಅವರು ಮಾತನಾಡಿದಂಥ ಒಂದು ಆಡಿಯೋ. ಅದಕ್ಕೆ ಈಗ ಕೇಸ್ ಕೂಡ ದಾಖಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಭೆ ಆರಂಭ ಆಗಲಿದೆ. ಶಿವಣ್ಣ ಬಗ್ಗೆ ಅವಹೇಳನಕಾರಿಯಾಗಿ ಮಡೇನೂರು ಮನು ಮಾತನಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಶಿವಣ್ಣ, ಧ್ರುವ ಹಾಗೂ ದರ್ಶನ್ ಬಗ್ಗೆ ಮನು ವಿಕೃತವಾಗಿ ಮಾತನಾಡಿದ್ರು. ಈ ಕುರಿತು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಿದೆ ಫಿಲಂ ಚೇಂಬರ್ ಅನ್ನೋದು ಗೊತ್ತಾಗ್ತಾ ಇದೆ. ಮಡೇನೂರು ಮನು ವಿಕೃತ ಆಡಿಯೋ ಬಗ್ಗೆ ನಟ ಜಗ್ಗೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಿವಣ್ಣ ಚಿತ್ರರಂಗದ ಕಿರೀಟ ಇದ್ದಂಗೆ, ಎಲ್ಲರನ್ನ ಪ್ರೀತಿಸುವಂತ ಜೀವ ಅದು. ಅಂತವರ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಕೇಡುಗಾಲ ಕಾದಿದೆ ಅಂತ ಜಗ್ಗೇಶ್ ಹೇಳಿದ್ದಾರೆ. ನೊಂದುಕೊಳ್ಳದಿರಿ ಶಿವಣ್ಣ, ನೀವು ಹಿಮಾಲಯ, ನಿಮಗೆ ದೀರ್ಘಾಯುಷ್ಯ ಪ್ರಾಪ್ತಿ ಇದೆ ಅಂತ ಜಗ್ಗೇಶ್ ಪೋಸ್ಟ್ ಮಾಡಿದ್ದಾರೆ. ನೋಡಿ, ನಿಮಗೆ ಹೆತ್ತವರು ಹಾಗೂ ಕನ್ನಡಿಗರ ಆಶೀರ್ವಾದ ಇದೆ. ವಿ ಲವ್ ಯು ಶಿವಣ್ಣ ಅಂತ ಹೇಳಿ ಜಗ್ಗೇಶ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಶಿವಣ್ಣ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದ ಮನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಸಭೆ ಕೂಡ ನಡೆಯಲಿದೆ. ಶಿವಣ್ಣ, ಧ್ರುವ ಹಾಗೂ ದರ್ಶನ್ ಅವರ ಬಗ್ಗೆ ಬಹಳ ವಿಕೃತವಾಗಿ ಮಾತನಾಡಿದಂಥ ಒಂದು ಆಡಿಯೋ ಅದು. ಅದರಲ್ಲೂ ಬಹಳ ಪ್ರಮುಖವಾಗಿ ನಶೆಯಲ್ಲಿ ಈ ಮಡೇನೂರು ಮನು ಆ ರೀತಿಯಾಗಿ ವಿಕೃತವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಆಡಿಯೋ ವೈರಲ್ ಆದ ನಂತರ ಮಡೇನೂರು ಮನು ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಹಳ ಕೀಳಾಗಿ ಮಾತನಾಡಿದ್ದಾರೆ ಆ ಒಂದು ಆಡಿಯೋದಲ್ಲಿ. ಶಿವಣ್ಣ ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಈ ಮನುಷ್ಯ. 2 ರಿಂದ 6 ವರ್ಷ ಅಷ್ಟೇ ಶಿವಣ್ಣ. ಅದಾದ ನಂತರ ಧ್ರುವ ಕೂಡ ಅಷ್ಟೇ ಕಡಿಮೆ ಆಗೋಗ್ಬಿಡುತ್ತೆ ಅವರ ಹವಾನು ಕೂಡ. ಜೊತೆಗೆ ದರ್ಶನ್ ಕತೆ ಅಂತೂ ಈಗಾಗಲೇ ಕ್ಲೋಸ್ ಆಗಿದೆ, ಮುಕ್ತಾಯ ಆಗಿದೆ. ಈ ಮೂವರಿಗೂ ಕೂಡ ಸೆಡ್ ಹೊಡೆಯೋದು ನಾನೇ ಇಂಡಸ್ಟ್ರಿಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಮನುಷ್ಯ ಮಾತನಾಡಿರುವಂಥ ಒಂದು ಆಡಿಯೋ ಅದು. ಇದಕ್ಕೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಈಗ ಫಿಲಂ ಚೇಂಬರ್ ಕೂಡ ಒಂದು ಸಭೆಯನ್ನ ಕರೆದಿರೋದು. ಈ ಆಡಿಯೋ ಬಗ್ಗೆ ಮತ್ತು ಆಡಿಯೋದಲ್ಲಿ ಮಾತನಾಡಿರುವಂಥ ಈ ವ್ಯಕ್ತಿಯ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲದ ಜೊತೆಗೆ ಈಗಾಗಲೇ ನವರಸ ನಾಯಕ ಜಗ್ಗೇಶ್, ಕನ್ನಡ ಚಿತ್ರರಂಗದ ಹಿರಿಯ ನಟ ನವರಸ ನಾಯಕ ಜಗ್ಗೇಶ್ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಚಿತ್ರರಂಗದ ಕಿರೀಟ ಇದ್ದಂತೆ, ಎಲ್ಲರನ್ನು ಪ್ರೀತಿಸುವ ಜೀವ, ಅಂತವರ ಸಾವು ಬಯಸಿದವರಿಗೆ ಕೇಡುಗಾಲ ಕಾದಿದೆ. ನೊಂದುಕೊಳ್ಳದಿರಿ ಶಿವಣ್ಣ, ನೀವು ಹಿಮಾಲಯ ಇದ್ದಂತೆ, ನಿಮಗೆ ದೀರ್ಘಾಯುಷ್ಯ ಪ್ರಾಪ್ತಿ ಇದೆ, ನಿಮ್ಮ ಹೆತ್ತವರು ಕನ್ನಡಿಗರ ಆಶೀರ್ವಾದ ಇದೆ ನಿಮಗೆ ಅಂತ ಹೇಳಿ, ಜೊತೆಗೆ ವಿ ಲವ್ ಯು ಶಿವಣ್ಣ ಅಂತ ಹೇಳಿ ಬರೆದುಕೊಂಡು ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಜಗ್ಗೇಶ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ ನಾರಾಯಣ್, ಏನಾಗಬಹುದು ಇವತ್ತು? ಯಾಕೆ ಅಂತ ಹೇಳಿದ್ರೆ ಫಿಲಂ ಚೇಂಬರ್ನಲ್ಲಿ ಇವತ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಘಟಾನುಘಟಿಗಳು ಇರ್ತಾರೆ ಈ ಒಂದು ಸಭೆಯಲ್ಲಿ. ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು? ಎಸ್ ರಾಮ್, ಇದು ನಿಜಕ್ಕೂ ಕ್ಷಮಿಸಲಾರದಂಥ ಒಂದು ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಆಗಿರುತ್ತೆ. ಕುಡ್ದ ಮತ್ತಿನಲ್ಲಿ ಯಾರು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋದಕ್ಕೆ ಒಂದು ಬ್ಯಾಡ್ ಎಕ್ಸಾಂಪಲ್ ಇದು. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಮಹತ್ವದ ಕೊಡುಗೆಯನ್ನು, ಸುಮಾರು ದಶಕಗಳಿಂದ ಮಹತ್ವದ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಹಿರಿಯ ಕಲಾವಿದರಿಬ್ಬರು ಮತ್ತು ಒಬ್ಬ ಈಗಷ್ಟೇ ಉದಯೋನ್ಮುಖ ಸೂಪರ್ ಸ್ಟಾರ್ ಆಗಿ ಬೆಳೀತಾ ಇರ್ತಕ್ಕಂಥ ಒಬ್ಬ ನಟನ ಬಗ್ಗೆ, ಅವರ ಸಾವುಗಳ ಬಗ್ಗೆ ಮಾತನಾಡೋದು ನಿಜಕ್ಕೂ ವಿಕೃತ. ಸೊ ಹಾಗಾಗಿ ಇದು ಮನು ಅವ್ರದ್ದು ಅಂತಕ್ಕಂಥದ್ದು ಈಗ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಮಿಸ್ ಮಿಂಚು ಅಂತಕ್ಕಂಥ ಒಂದು ಪೇಜ್ ಮೂಲಕ, ಇನ್ಸ್ಟಾ ಪೇಜ್ ಮೂಲಕ ಆಡಿಯೋ ಹೊರಗಡೆ ಬಂದಿರತಕ್ಕಂಥದ್ದು. ಆ ಆಡಿಯೋ ಹಿನ್ನೆಲೆಯಲ್ಲಿ ಆ ಆಡಿಯೋಗೆ ಮನು ಅವರ ಫೋಟೋ ಹಾಕಿ ಹಿನ್ನೆಲೆಯಲ್ಲಿ ಅವರ ವಾಯ್ಸ್ ಇದೆ ಅಂತಕ್ಕಂಥದ್ದು. ಆದರೆ ಇದು ಅಸಲಿಗೆ ಮನು ಅವ್ರದ್ದೇನಾ ಅಥವಾ ಬೇರೆ ಯಾರ್ದೋನ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಸೊ ಫಿಲ್ಮ್ ಚೇಂಬರ್ನಲ್ಲಿ ಅದು ಮನು ಅವರೇ ಮಾತಾಡಿದ್ರು ಅಥವಾ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಗಂಭೀರವಾದಂಥ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರೆ. ಇನ್ ಕೇಸ್ ಅವರು ಚಿತ್ರರಂಗದವರೇ ಯಾರಾದರೂ ಆಗಿದ್ದರೆ ಅವರನ್ನು ಕನಿಷ್ಠ 1 ಅಥವಾ 2 ವರ್ಷಗಳ ಕಾಲ ಚಿತ್ರರಂಗದಿಂದ ಅವರಿಗೆ ಅಸಹಕಾರ ತೋರುವ ಮೂಲಕ ಬ್ಯಾನ್ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಆದಂಥ ನರಸಿಂಹಲು ಸೇರಿದಂತೆ ಅಲ್ಲಿ ಪದಾಧಿಕಾರಿಗಳೆಲ್ಲನೂ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ. ಸೊ ಮಾಧ್ಯಮಗಳ ಜೊತೆಗೆ ಅವರು ಮೀಟಿಂಗ್ನ ಬಳಿಕ ಅವರ ಒಂದು ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಈ ಹಿನ್ನೆಲೆಯಲ್ಲಿ
ಸ್ಟಾರ್ ನಟರುಗಳ ಏನು ಅಭಿಮಾನಿ ಸಂಘಗಳು ಸೇರಿದಂತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮನು ಅವರ ವಿರುದ್ಧ ಅವರು ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿರೋದು ತಪ್ಪು ಅಂತಕ್ಕಂಥ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶಭರಿತವಾದಂಥ ಪೋಸ್ಟ್ಗಳ ಮೂಲಕ ಶಿವಣ್ಣ ಅವರ ಅಭಿಮಾನಿಗಳಿರ್ಬೋದು, ದರ್ಶನ್ ಅವರ ಅಭಿಮಾನಿಗಳಿರ್ಬೋದು, ಅದೇ ರೀತಿ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿರ್ಬೋದು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಕನ್ನಡ ಚಿತ್ರರಂಗದ ಯಾವುದೇ ಕಲಾವಿದರು ಅಥವಾ ತಂತ್ರಜ್ಞರು ಧ್ವನಿ ಎತ್ತಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಹಿರಿಯ ನಟರಾದಂಥ ಜಗ್ಗೇಶ್ ಅವರು ಶಿವಣ್ಣ ಅವರ ಸಾವಿನ ಬಗ್ಗೆ ಮಾತಾಡ್ತಕ್ಕಂಥವನಿಗೆ ಕೇಡುಗಾಲ ಸಮೀಪಿಸಿದಂತೆ ಇದೆ, ನೀವು ಚಿತ್ರರಂಗದ ಕಿರೀಟ ಇದ್ದಂತೆ ಶಿವಣ್ಣ, ಕನ್ನಡಿಗರ ಮತ್ತು ನಿಮ್ಮ ಹೆತ್ತವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ, ನೀವು ನೊಂದುಕೊಳ್ದಿರ ಇರಿ ಅಂತಕ್ಕಂಥ ಒಂದು ಪೋಸ್ಟನ್ನು ತುಂಬ ಅಂದರೆ ಭಾವನಾತ್ಮಕವಾಗಿ ಅವರು ಪೋಸ್ಟ್ ಮಾಡುವ ಮೂಲಕ ಜಗ್ಗೇಶ್ ಅವರು ಧ್ವನಿ ಎತ್ತಿರ್ತಕ್ಕಂಥದ್ದು. ಅಂದರೆ ಕಲಾವಿದರು ಅಂತಂದಮೇಲೆ ಒಬ್ರಿಗೊಬ್ರು ಸಾಥ್ ಕೊಡಬೇಕು, ಅದನ್ನು ಈ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಾವು ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗುತ್ತೆ. ಸೊ ಈ ಥರ ಒಂದು ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು ಅವರ ಸಾವಿನ ಬಗ್ಗೆ ಮಾತಾಡಿದ್ದಾರೆ ಅಂತಂದಾಗ ಬೇರೆ ಕಲಾವಿದರು ಕೂಡ ಇದ್ರ ಬಗ್ಗೆ ಮಾತನಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ಮನು ಮಾತಾಡಿದರೆ ನಾಳೆ ಇನ್ನೊಬ್ಬ ಮಾತಾಡ್ತಾರೆ, ನಾಡಿದ್ದು ಇನ್ನೊಬ್ಬ ಮಾತಾಡ್ತಾರೆ. ಹಾಗಾಗಿ ಇವರಿಗೆ ತಕ್ಕ ಶಿಕ್ಷೆ ಕೊಡಲಿಲ್ಲ ಅಂತಂದರೆ ಇದು ಹೀಗೆ ಮುಂದುವರಿಯುತ್ತೆ ಅಂತಕ್ಕಂಥದ್ದು. ಸೋಷಿಯಲ್ ಮೀಡಿಯಾವನ್ನು ಯಾರು ಯಾವಾಗ ಹೇಗೆ ಬೇಕಾದರೂ ಬಳಸ್ಕೋಬೋದು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಗುತ್ತೆ. ಆ ಎಕ್ಸಾಂಪಲ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಒಂದು ತಕ್ಕ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ರಾಮ್.